ಅದು ಮುಖ್ಯ ಡ್ಯೂಟಿ ಹತ್ತಂದಲ್ಲಿ ಇಟ್ಬಿಡ್ಬೇಕು. ಕರ್ನಾಟಕ ಮುಜರಾಯಿ ಮಂತ್ರಿಗಳು ಎಲ್ಲ ದೇವಸ್ಥಾನದಲ್ಲಿ ನಮ್ಮ ಭಾರತೀಯ ಯೋಧರಿಗೆ ಒಳ್ಳೆಯದಾಗಲಿ ಅಂತ ಕೋರಿ ಪೂಜೆ ಮಾಡಿದ್ರು. ಅದಕ್ಕೆ ಮುಂಚೆನೇ ನಾವು ಇಲ್ಲಿ ಸಂಕಲ್ಪ ಮಾಡಿದ ಮಧ್ಯ ಪುಣ್ಯಾಹತಿ ಮುಂಚೆನೇ ಈ ಭಾರತ ಪಾಕ್ ಯುದ್ಧ ಏನಿದೆ ಹಾಗೂ ಯಾವೊಂದು ದುಷ್ಟಶಕ್ತಿಗಳು ಅಮಾಯಕ ಜನರನ್ನು ಕಷ್ಟಕ್ಕೆ ಈಡು ಮಾಡ್ತಾ ಇದ್ದಾರೆ ಅಂತಹ ದುಷ್ಟರನ್ನೆಲ್ಲ ಶಿಕ್ಷೆ ಮಾಡೋದಕ್ಕೋಸ್ಕರ ಬಹಳ ಮುಖ್ಯವಾಗಿ ಏನು ಅಂತಂದರೆ ದೊಡ್ಡದಾಗತ್ತೆ ಅಂತ ಹೇಳಿಲ್ಲ. ಈಗ ತಾನೇ ನಾನು ಒಂದು ಡೋಲಿಯಲ್ಲಿ ಅಸ್ತ್ರವನ್ನು ತೊಗೊಂಡೋಗಿಟ್ಟೆ. ಬಹಳ ಮುಖ್ಯವಾದ ಅಸ್ತ್ರ, ಎಲ್ಲ ಗಮನಿಸಬೇಕು. ಭಗವಂತನ ಕೈಲಿರೋ ತ್ರಿಶೂಲಕ್ಕೇನೆ 33 ಕೋಟಿ ದೇವತೆಗೆ ನಾವು ಹಾನಿ ಮಾಡೋದು. ಏಕೆಂದರೆ ಶತ್ರುಗಳಿಗೆ ಅದೊಂದು ಎಚ್ಚರಿಕೆ. ಈ ಭಗವಂತನ ತ್ರಿಶೂಲ ಎಲ್ಲ ಪೂಜೆ ಮಾಡಿ ಆ ತ್ರಿಶೂಲದಿಂದ ಶತ್ರು ಸಂಹಾರ ಖಂಡಿತವಾಗಿ ನಡೆಯುತ್ತೆ ಅಂತ ತೋರಿಸೋದಕ್ಕೋಸ್ಕರ ಅದನ್ನೇ ಮುಂದೆ ಇಟ್ಕೊಳ್ತೀವಿ. ಅದಕ್ಕೆ ಪೂಜೆ, ಅದಕ್ಕೆ ಬಲಿಹರಣ, ಅದಕ್ಕೆ ಹೋಮ ಮಾಡುವಂಥದ್ದು. ಹಾಗಾಗಿ ಈ ಒಂದು ಭಾರತ ಪಾಕ್ ಯುದ್ಧ ಏನಿದೆ ಅದು ಶುರುವಾಗೋಕ್ಕೆ ಮುಂಚೆನೇ ನಾವು ನಮ್ಮ ಯೋಧರಿಗೆ ಏನಾದಂಥ ತೊಂದರೆ ಬಂದಾಗ ಎಲ್ಲ ಒಳ್ಳೆಯದಾಗಲಿ, ಅವ್ರಿಗೇನು ಪ್ರಾಣಕ್ಕೆ ತೊಂದರೆ ಆಗ್ತಾ ಇರಲಿ, ಅವ್ರ ಮನೆ ಎಲ್ಲ ದುಃಖಕರವಾಗಿರಲಿ ಅಂತ ಹೇಳಿಬಿಟ್ಟು ನಾವು ಮೊದಲೇ ಪ್ರಾರ್ಥನೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳ ಕೈಯಲ್ಲಿ ಕೂಡ ದೇಶದ ಕ್ಷೇಮಕ್ಕಾಗಿ ಭಾರತ ಪಾಕ್ ಯುದ್ಧದ ಎಲ್ಲ ಸೈನಿಕರು ಕೂಡ ಯಾವುದೇ ಒಂದು ಗಾಯಗಳು ಇಂಥದ್ದಾಗದೇ ಇರಲಿ, ಆದರೆ ಬೇಗ ಉಪಶಮನವಾಗಲಿ ಅಂತ ಹೇಳ್ಬಿಟ್ಟು ಕೂಡ ನಾವು ಸಾರ್ವಜನಿಕವಾದ ಒಂದು ಸಂಕಲ್ಪವನ್ನು ಕೂಡ ಆ ದಿವಸ ಮಾಡಿದ್ದೀವಿ. ಆ ಕೆಲಸ ನಮ್ಮ ಕರ್ತವ್ಯ, ನಾವೇನು ದೊಡ್ಡದಾಗಿ ಮಾಡ್ತಾ ಇಲ್ಲ. ನಾವೆಲ್ಲ ಇಲ್ಲಿ ತಾಯಿಯ ಹೊಟ್ಟೆಯಲ್ಲಿದ್ದರೂ ಕೂಡ ಭಾರತೀಯ ಸೈನಿಕರು ಒಂದು ಬಾರ್ಡರ್ಗಳಲ್ಲಿ ಹೋಗಿ ನಮ್ಮ ಕ್ಷೇಮಕ್ಕಾಗಿ ಅಲ್ಲೆಲ್ಲ ಇದ್ದಾರೆ. ಅವ್ರಿಗೆ ಅವ್ರ ಕ್ಷೇಮವನ್ನು ಕೋರುವಂತಹದ್ದು ನಮ್ಮ ಕರ್ತವ್ಯವಾಗಿ ಭಗವಂತನಲ್ಲಿ ಅವ್ರಿಗೆ ಒಳ್ಳೇದು ಮಾಡಲಿ, ಯಾವುದೇ ತೊಂದರೆ ಆಗದೆ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಸ್ಬೇಕಿತ್ತು. ಆ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ. ಅದು ಮುಖ್ಯ ಡ್ಯೂಟಿ ಹತ್ತಂದಲ್ಲಿ ಇಟ್ಬಿಡ್ಬೇಕು. ಕರ್ನಾಟಕ ಮುಜರಾಯಿ ಮಂತ್ರಿಗಳು ಎಲ್ಲ ದೇವಸ್ಥಾನದಲ್ಲಿ ನಮ್ಮ ಭಾರತೀಯ ಯೋಧರಿಗೆ ಒಳ್ಳೆಯದಾಗಲಿ ಅಂತ ಕೋರಿ ಪೂಜೆ ಮಾಡಿದ್ರು. ಅದಕ್ಕೆ ಮುಂಚೆನೇ ನಾವು ಇಲ್ಲಿ ಸಂಕಲ್ಪ ಮಾಡಿದ ಮಧ್ಯ ಪುಣ್ಯಾಹತಿ ಮುಂಚೆನೇ ಈ ಭಾರತ ಪಾಕ್ ಯುದ್ಧ ಏನಿದೆ ಹಾಗೂ ಯಾವೊಂದು ದುಷ್ಟಶಕ್ತಿಗಳು ಅಮಾಯಕ ಜನರನ್ನು ಕಷ್ಟಕ್ಕೆ ಈಡು ಮಾಡ್ತಾ ಇದ್ದಾರೆ ಅಂತಹ ದುಷ್ಟರನ್ನೆಲ್ಲ ಶಿಕ್ಷೆ ಮಾಡೋದಕ್ಕೋಸ್ಕರ ಬಹಳ ಮುಖ್ಯವಾಗಿ ಏನು ಅಂತಂದರೆ ದೊಡ್ಡದಾಗತ್ತೆ ಅಂತ ಹೇಳಿಲ್ಲ. ಈಗ ತಾನೇ ನಾನು ಒಂದು ಡೋಲಿಯಲ್ಲಿ ಅಸ್ತ್ರವನ್ನು ತೊಗೊಂಡೋಗಿಟ್ಟೆ. ಬಹಳ ಮುಖ್ಯವಾದ ಅಸ್ತ್ರ, ಎಲ್ಲ ಗಮನಿಸಬೇಕು. ಭಗವಂತನ ಕೈಲಿರೋ ತ್ರಿಶೂಲಕ್ಕೇನೆ 33 ಕೋಟಿ ದೇವತೆಗೆ ನಾವು ಹಾನಿ ಮಾಡೋದು. ಏಕೆಂದರೆ ಶತ್ರುಗಳಿಗೆ ಅದೊಂದು ಎಚ್ಚರಿಕೆ. ಈ ಭಗವಂತನ ತ್ರಿಶೂಲ ಎಲ್ಲ ಪೂಜೆ ಮಾಡಿ ಆ ತ್ರಿಶೂಲದಿಂದ ಶತ್ರು ಸಂಹಾರ ಖಂಡಿತವಾಗಿ ನಡೆಯುತ್ತೆ ಅಂತ ತೋರಿಸೋದಕ್ಕೋಸ್ಕರ ಅದನ್ನೇ ಮುಂದೆ ಇಟ್ಕೊಳ್ತೀವಿ. ಅದಕ್ಕೆ ಪೂಜೆ, ಅದಕ್ಕೆ ಬಲಿಹರಣ, ಅದಕ್ಕೆ ಹೋಮ ಮಾಡುವಂಥದ್ದು. ಹಾಗಾಗಿ ಈ ಒಂದು ಭಾರತ ಪಾಕ್ ಯುದ್ಧ ಏನಿದೆ ಅದು ಶುರುವಾಗೋಕ್ಕೆ ಮುಂಚೆನೇ ನಾವು ನಮ್ಮ ಯೋಧರಿಗೆ ಏನಾದಂಥ ತೊಂದರೆ ಬಂದಾಗ ಎಲ್ಲ ಒಳ್ಳೆಯದಾಗಲಿ, ಅವ್ರಿಗೇನು ಪ್ರಾಣಕ್ಕೆ ತೊಂದರೆ ಆಗ್ತಾ ಇರಲಿ, ಅವ್ರ ಮನೆ ಎಲ್ಲ ದುಃಖಕರವಾಗಿರಲಿ ಅಂತ ಹೇಳಿಬಿಟ್ಟು ನಾವು ಮೊದಲೇ ಪ್ರಾರ್ಥನೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳ ಕೈಯಲ್ಲಿ ಕೂಡ ದೇಶದ ಕ್ಷೇಮಕ್ಕಾಗಿ ಭಾರತ ಪಾಕ್ ಯುದ್ಧದ ಎಲ್ಲ ಸೈನಿಕರು ಕೂಡ ಯಾವುದೇ ಒಂದು ಗಾಯಗಳು ಇಂಥದ್ದಾಗದೇ ಇರಲಿ, ಆದರೆ ಬೇಗ ಉಪಶಮನವಾಗಲಿ ಅಂತ ಹೇಳ್ಬಿಟ್ಟು ಕೂಡ ನಾವು ಸಾರ್ವಜನಿಕವಾದ ಒಂದು ಸಂಕಲ್ಪವನ್ನು ಕೂಡ ಆ ದಿವಸ ಮಾಡಿದ್ದೀವಿ. ಆ ಕೆಲಸ ನಮ್ಮ ಕರ್ತವ್ಯ, ನಾವೇನು ದೊಡ್ಡದಾಗಿ ಮಾಡ್ತಾ ಇಲ್ಲ. ನಾವೆಲ್ಲ ಇಲ್ಲಿ ತಾಯಿಯ ಹೊಟ್ಟೆಯಲ್ಲಿದ್ದರೂ ಕೂಡ ಭಾರತೀಯ ಸೈನಿಕರು ಒಂದು ಬಾರ್ಡರ್ಗಳಲ್ಲಿ ಹೋಗಿ ನಮ್ಮ ಕ್ಷೇಮಕ್ಕಾಗಿ ಅಲ್ಲೆಲ್ಲ ಇದ್ದಾರೆ. ಅವ್ರಿಗೆ ಅವ್ರ ಕ್ಷೇಮವನ್ನು ಕೋರುವಂತಹದ್ದು ನಮ್ಮ ಕರ್ತವ್ಯವಾಗಿ ಭಗವಂತನಲ್ಲಿ ಅವ್ರಿಗೆ ಒಳ್ಳೇದು ಮಾಡಲಿ, ಯಾವುದೇ ತೊಂದರೆ ಆಗದೆ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಸ್ಬೇಕಿತ್ತು. ಆ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.